ಸಚಿವ ವಿಜಯಾನಂದ ಕಾಶ್ಯಪ್ನವರ್ ಕೆಂಡಾಮಂಡಲವಾಗಿದ್ದಾರೆ. ಯಾರಪ್ಪ ನೀನು, ಕರೆದ್ರೂ ಕೂಡ ಬರುವುದಿಲ್ಲ, ಸರ್ಕಾರಕ್ಕೂ ನಿನಗೂ ಸಂಬಂಧವೇ ಇಲ್ಲವಾ ಅನ್ನುವಂತ ರೀತಿಯಲ್ಲಿ ಸಚಿವ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ವಿಜಯಾನಂದ ಕಾಶ್ಯಪ್ನವರ್ ಕೆಂಡಾಮಂಡಲ. ಸರ್ಕಾರಕ್ಕೂ ನಿನಗೂ ಸಂಬಂಧವೇ ಇಲ್ಲದಂತ ರೀತಿಯಲ್ಲಿ ವರ್ತಿಸ್ತಾ ಇದೆಯಲ್ಲ, ಇನ್ನು ಮೇಲೆ ಕಚೇರಿಗೆ ತಡವಾಗಿ ಬಂದ್ರೆ ಸುಮ್ಮನಿರೋದಿಲ್ಲ, ಮುಲಾಜಿಲ್ಲದೆ ನಿಮ್ಮ ವಿರುದ್ಧ ಕಠಿಣ ಕ್ರಮ ತಗೋತೀನಿ ಅಂತ ವಿಜಯಾನಂದ ಕಾಶ್ಯಪ್ನವರ್ ಅಧಿಕಾರಿಗಳ ವಿರುದ್ಧ ನಿಗಿ ಕೆಂಡ ಕಾರದಂತ ಮಂತ್ರಿ ಕಾಶ್ಯಪ್ಪ ಸಚಿವ ವಿಜಯಾನಂದ ಕಾಶ್ಯಪ್ನವರ್ ಕೆಂಡಾಮಂಡಲ. ಯಾವ ಕಾರಣಕ್ಕೆ ಅಂತ ಅಂದರೆ, ಸಭೆ ನಡೀತಾ ಇದೆ, ಮೀಟಿಂಗ್ ನಡೀತಾ ಇದೆ ಅಂತ ಅಂದಾಗ ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು, ತಡವಾಗಿ ಬಂದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ. ಎಸ್, ಮೀಟಿಂಗ್ ಅಂತ ಅಂದರೆ, ಒಂದು ಸಭೆ ಅಂತ ಅಂದರೆ ಯಾಕೆ ಕರೆದಿರ್ತಾರೆ? ಮೊದಲು ಅಧಿಕಾರಿಗಳಿಗೆ ಇರಬೇಕಾದಂಥ ಡಿಸಿಪ್ಲಿನ್ ಅಂತ ಏನು ಹೇಳ್ತೀವಿ, ಸಮಯ ಪ್ರಜ್ಞೆ ಅಂತ ಏನು ಹೇಳ್ತೀವಿ, ಅದು ಇರಬೇಕು. ಹಾಗಾಗಿ ವಿಜಯಾನಂದ ಕಾಶ್ಯಪ್ನವರ್ ಕೆಂಡವನ್ನ ಕಾರಿದ್ದಾರೆ. ವಿಧಾನಸಭೆ ಸದಸ್ಯರಾಗಿ ಹೋಗಿ ಭೇಟಿ ಆಗಬೇಕು, ಕಂಪಲ್ಸರಿ ಬಂದಿನ ಕುತ್ಕೊಳ್ಳೋಕಿಲ್ಲ. ಹೋಗಿ ಶಾಸಕರು ಭೇಟಿ ಆದ್ಮೇಲೆ ಒಂದೇ ಯಾರು ಶಾಸಕರು ಕಂಪ್ಲೇಂಟ್ ಮಾಡಿದ್ರೆ ಸರಿ ಇರುವುದಿಲ್ಲ, ಒಬ್ರು ಇರುವುದಿಲ್ಲ. ನೋಡಿ, ಕಂಪಲ್ಸರಿ ದೇ ಹ್ಯಾವ್ ಟು ಮೀಟ್ ದ ಎಮ್ಎಲ್ಎಸ್. ಯಾರೇ ಹೋಗ್ತಾರೆ ಸಚಿವ ವಿಜಯಾನಂದ ಕಾಶ್ಯಪ್ನವರ್ ಕೆಂಡಾಮಂಡಲ. ಬಾಗಲಕೋಟೆಯಲ್ಲಿ ನಡೆದಂತಹ ಬರ ಪರಿಸ್ಥಿತಿ ನಿರ್ವಹಣೆಯ ಸಭೆಯಲ್ಲಿ ಅಧಿಕಾರಿಗಳ ಚಳಿ ಬಿಡಿಸಿದಂತಹ ಕಾಶ್ಯಪ್ಪನವರ್ ಕಾಲ್ ಮಾಡಿದ್ರೆ ನಮ್ಮನ್ನೇ ಯಾರು ಅಂತ ಕೇಳ್ತೀರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮನ್ನ ನಾವೇ ಪರಿಚಯ ಮಾಡಿಕೊಳ್ಬೇಕಾಗಿದೆ ಅಂತ ಸಿಚುವೇಶನ್, ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ. ಇನ್ನು ನೀವೆಲ್ಲ ಸಾರ್ವಜನಿಕರ ಕೆಲಸ ಹೇಗ್ ಮಾಡ್ತೀರಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೋಡಿ. ಎಲ್ಲರೂ ಶಾಸಕರನ್ನ, ಸಚಿವರನ್ನ ಭೇಟಿ ಮಾಡಬೇಕು, ಬಟ್ ಇಲ್ಲಿ ಭೇಟಿ ಮಾಡಿ ಎಲ್ಲರೂ ಪರಿಚಯ ಮಾಡಿಕೊಳ್ಬೇಕು. ಇಲ್ಲಿ ಹಾಗಿಲ್ಲ. ಇಳಕಲ್ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ಅಮೀನಗರದ ಅಧಿಕಾರಿ ವಿದ್ಯಾಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೂ ಆರ್ಟಿಒ ಅಧಿಕಾರಿಗಳಿಗೂ ಸಂಬಂಧವಿಲ್ವಾ? ಸಭೆ ಕರೆದಿದ್ದಾರೆ ಅಂತ ಅಂದ್ರೆ ಸಾರ್ವಜನಿಕರಿಂದ ದೂರು ಬಂದ್ರೆ ನಾನು ಸಹಿಸೋದಿಲ್ಲ, ಮುಂದಾಗುವ ಪರಿಣಾಮ ಎದುರಿಸುವುದಕ್ಕೆ ಸಿದ್ಧವಾಗಿರಿ ಅಂತ ವಿಜಯಾನಂದ ಕಾಶ್ಯಪ್ನವರ್ ಖಡಕ್ ಆಗಿ ಎಚ್ಚರಿಕೆ ಮತ್ತು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಶಾಸಕರು ದೂರು ಕೊಟ್ಟರೆ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ತೇನೆ. ಕಾಶ್ಯಪ್ನವರ್ ಕೋಪಕ್ಕೆ ಬೆವರಿಳಿದು ಹೋದಂತ ಅಧಿಕಾರಿಗಳು ಸ್ಟ್ರಿಕ್ಟ್ ರೂಲ್ಸ್ಗಳು, ಈ ಸೀರಿಯಸ್ನೆಸ್ಸು ಆ ಸಭೆಯಲ್ಲಿ ಈ ಸೀರಿಯಸ್ನೆಸ್ ಬಂದರೆ ಮುಂದೆ ಯಾವುದೇ ಕಚೇರಿಗೆ ಹೋಗಿ ಜನ ಅಲೆದಾಡಿ ಇನ್ನೂ ಸರ್ ಬಂದಿಲ್ಲ, ಇನ್ನೂ ಸಾಹೇಬ್ರು ಬಂದೇ ಇಲ್ಲ ಅಂತ ಸುಸ್ತಾಗಿ ವಾಪಸ್ ಮನೆಗೆ ಹೋಗುವಂಥ ಸಿಚುವೇಶನ್ ಬರಲ್ಲ. ಮೊದಲು ಎಲ್ಲಿಂದ ಅಂದರೆ, ಈಗ ಕಚೇರಿಗಳಲ್ಲಿ ಸರಿಯಾಗಿ ಅಧಿಕಾರಿಗಳಿರೋದಿಲ್ಲ, ಕಾರ್ಯನಿರ್ವಹಿಸೋದಿಲ್ಲ ಅಂತೆಲ್ಲ ಹೇಳ್ತೀವಿ ಅಲ್ಲ, ಅದು ಮೇನ್ ಬೇಸಿಕ್ ಇಂದಾನೆ ಬರಬೇಕಲ್ವಾ? ಇಲ್ಲಿ ಬರ್ತದೆ ಅಧಿಕಾರ ವಿಷ್ಣು ಒಂದಿಷ್ಟು ಕರುವು ಬರುವುದು. ಎದಕ್ಕಪ್ಪ ನೀವು ಯಾವ ಡಿಪಾರ್ಟ್ಮೆಂಟು, ಯಾರು ವಹಿಸಿಕೊಂಡ್ರಿ, ಯಾರ್ಯಾರಿದ್ದೀರಿ ಗೊತ್ತಾಗುತ್ತಲ್ಲ. ನಿಮಗೆ ಕೆಲಸ ಇರೋದಿಲ್ಲ. ಸಾರ್ವಜನಿಕ ಜನರಲ್ಲೂ ನೀವು ಸ್ವಚ್ಛತೆ ಎಮ್ಮೆಲ್ಎಗೆ ಕೇಳೋದಿಲ್ಲ. ನೀವು
ಸಾರ್ವಜನಿಕ ಪರಿಸ್ಥಿತಿ ಏನಾಗುತ್ತೆ ಆಫೀಸ್ ಬಂದ್ರೆ ನೋಡ್ರಿ, ನಾನು ಯಾವುದೇ ದೂರ ಬಂದು ಸಾರ್ವಜನಿಕ ದೂರ ಬಂದು ನಾನು ಕೇಳೋದು ಸಹಿಸಕ್ಕಾಗೋದಿಲ್ಲ. ನಿಮಗೆ ಇದು ಫಸ್ಟ್ ವಾರ್ನಿಂಗ್ ನಾನು ಹೇಳ್ತಾ ಇದ್ದೀನಿ. ಲೇಟರ್ ವಿಲ್ ಫೇಸ್ ಇಟ್. ನಾನು ಟೆಲಿಂಗ್ ಬೇರೆ ಯಾವುದೇ ಮೀಟಿಂಗ್ ಬರ್ಬೇಕಾದ್ರೆ ಹ್ಯಾವ್ ಟು ವೆರಿ ಮಚ್ ಸ್ಟಡಿ ಮಾಡಿ ಬರ್ಬೇಕು. ಸುಮ್ಮನೆ ಬಂದು ನಾನು ಇವತ್ತು ಬಂದಿದ್ರಿ, ನೀನು ಬಂದಿದ್ರಿ, ಆಮೇಲೆ ಇವ್ರು ಯಾರು ಅಧಿಕಾರಿಗಳು ಗೌರವಣೆ ಇಲ್ಲ. ಕಂಪಲ್ಸರಿ ಹೇಳ್ತೀನಿ, ಯಾರು ಅಧಿಕಾರಿಗಳು ಬರ್ತೀರಿ ಎಲ್ಲ ಕ್ಷೇತ್ರದ ಶಾಸಕರು ಹೋಗಿ ನೀವು ಭೇಟಿಯಾಗಿ ಯಾವ ಇಲಾಖೆ ನೀವು ಮುಖ್ಯಸ್ಥರಿದ್ದೀರಿ ಅನ್ನೋದನ್ನ ಪರಿಚಯ ಮಾಡ್ಕೊಂಡು ಬರ್ಬೇಕು. ನೀವು ಫೋನ್ ನಂಬರ್ ಕೊಟ್ಟು ಫೋನ್ ನಂಬರ್ ಇಸ್ಕೊಂಡು ಕಡ್ಡಾಯವಾಗಿ ಅವ್ರ ಗಮನ ಕಾಂಟ್ಯಾಕ್ಟ್ ಇರಬೇಕು. ನಿಮ್ಮನ್ನು ಕೇಳಕ್ಕೆ ನಾವು